ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಅವರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ 2025 ಗುರು ಬದಲಾವಣೆ, ವೃಷಭ ರಾಶಿಯವರಿಗೆ ಹೇಗಿರುತ್ತೆ ರಾಶಿ ಫಲ, ಇದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ವೃಷಭ ರಾಶಿಗೆ 2ನೇ ಮನೆಗೆ ಗುರು ಪ್ರವೇಶ, ಮಿಥುನ ರಾಶಿಗೆ. ವೃಷಭ ರಾಶಿಯಲ್ಲಿ ಇತ್ತು ಗುರು, ಸೊ ಈಗ 2ನೇ ಮನೆಗೆ ಬಂದಿದೆ ಮಿಥುನ ರಾಶಿಗೆ. ಮಿಥುನ ರಾಶಿ ಬಂದು ಬುಧ ಗ್ರಹದ ರಾಶಿ. ಬುಧ ಗ್ರಹದ ರಾಶಿಗೆ ಗುರುಗ್ರಹ ಬಂದಿದ್ದಾನೆ. ಸೊ ಫಸ್ಟು ನಾವು ಗುರುಗ್ರಹ ಬಂದು ಮಿಥುನ ರಾಶಿ, ಬುಧ ಗ್ರಹದ ರಾಶಿ. ಬುಧ ಗ್ರಹ ಯಾವ್ಯಾವ ಗ್ರಹಕ್ಕೆ ಯಾವ್ಯಾವ ವಿಷಯಕ್ಕೆ ಕಾರಕತ್ವ ಅಂದರೆ ಓದಿಗೆ, ಎಲ್ಲ ರೀತಿಯಾದಂಥ ವಿದ್ಯೆಗಳಿಗೆ, ಓದು, ವಿದ್ಯೆ, ವ್ಯಾಪಾರ, ಹಸಿರು ಅಗ್ರಿಕಲ್ಚರ್, ಭೂಮಿ, ವ್ಯಾಪಾರಗಳು, ಬುದ್ಧಿವಂತಿಕೆ, ಇದೆಲ್ಲದಕ್ಕೂ ಗ್ರಹ ಬಂದು ಬುಧ ಗ್ರಹ. ಆ ಮನೆಗೆ ಗುರು ಬಂದಾಗ ಆ ವಿಷಯವನ್ನೆಲ್ಲ ಇಲ್ಲಿ ಕೊಳ್ಳೇಬೇಕಲ್ಲ ವೃಷಭ ರಾಶಿಯವರಿಗೆ. ಆಮೇಲೆ 2ನೇ ಮನೆ ಅಂತ ನಾವು ಹೇಳ್ತೀವಲ್ಲ, 2ನೇ ಮನೆ ಒಂದು ಧನಸ್ಥಾನ ಅಂತಾರೆ, ವಾಕ್ಸ್ಥಾನ ಅಂತಾರೆ, ಕುಟುಂಬ ಸ್ಥಾನ ಅಂತಾರೆ, ಕಣ್ಣುಗಳಿಗೆ ದೂರದೃಷ್ಟಿಗೆ ಇರತಕ್ಕಂಥ ಸ್ಥಾನ ಅಂತ ಕರೀತಾರೆ. 2ನೇ ಮನೆಗೆ ಅಷ್ಟೊಂದು ಅದ್ಭುತವಾದಂಥ ಕಾರಕತ್ವಗಳಿದೆ. ವೃಷಭ ರಾಶಿಯವರ ಬಗ್ಗೆ ನಾವು ಕಾಮನ್ ಆಗಿ ಮಾತಾಡಿದ್ದೀವಿ. ಶುಕ್ರ ಗ್ರಹ ಅವರನ್ನು ಆಳ್ತಕ್ಕಂಥದ್ದು, ಅವರ ರಾಶಿಯನ್ನು ಆಳ್ತಕ್ಕಂಥ ಗ್ರಹ ಶುಕ್ರ ಗ್ರಹ. ಶುಕ್ರ ಗ್ರಹ ಅವರ ರಾಶಿಯನ್ನು ಆಳುತ್ತೆ ಅಂದ್ರೆ ಅವ್ರಿಗೆ ಏನು ತಾನೇ ಕಮ್ಮಿ ಇರುತ್ತೆ? ಅವ್ರಿಗೆ ಏನೇ ಕೆಲಸ ಮಾಡಿದ್ರು ಓಕೆ, ಎಲ್ಲರೂ ಪ್ರಯತ್ನ ಪಟ್ಟರೆ ತುಂಬ ಉನ್ನತವಾದಂಥ ಸ್ಥಾನಮಾನಕ್ಕೆ ಬರೋಕ್ಕೆ ಸಾಧ್ಯ. ಆದರೆ ಇವರು 10-20% ಪ್ರಯತ್ನ ಪಟ್ಟು ಸುಮ್ಮನೆ ಇದ್ರು ಅದಕ್ಕೆ 2ರಷ್ಟು, 3ರಷ್ಟು, 4ರಷ್ಟು, ಒಮ್ಮೊಮ್ಮೆ ಅವರ ಅದೃಷ್ಟ ಚೆನ್ನಾಗಿತ್ತಂದರೆ 10ರಷ್ಟು ಒಳ್ಳೇದು ಅವ್ರನ್ನ ಹುಡುಕೊಂಡು ಬರ್ತಾ ಇರುತ್ತೆ. ಅದರಿಂದ ವೃಷಭ ರಾಶಿಯವರು ಸ್ವಲ್ಪ ಜನರಸ್ ಆಗಿ, ನಾರ್ಮಲಿ ವೃಷಭ ರಾಶಿಯವರು ಭಾಳಷ್ಟು ಸ್ಟಿಂಜಿ ಅಂತೀವಲ್ಲ, ಹಂಗೇ ಒಂದೊಂದು ಪೈಸೆ ಎತ್ತಿಡಬೇಕು ಅಂತ ಹೇಳ್ತಕ್ಕಂಥದ್ದೆಲ್ಲ ಇರಲ್ಲ. ಸ್ವಲ್ಪ ಧಾರಾಳವಾಗಿ ಖರ್ಚು ಮಾಡೋರಿಗೆಲ್ಲ ಬಹಳ ಒಳ್ಳೊಳ್ಳೆ ಹೆಸರು ಮಾಡ್ತಕ್ಕಂಥ ಯೋಗಗಳೆಲ್ಲ ಇರುತ್ತೆ ಎಲ್ಲ ಕ್ಷೇತ್ರದಲ್ಲಿ ಕೂಡ. ಅದರಿಂದ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2ನೇ ಸ್ಥಾನದಲ್ಲಿ, 2ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ಗುರು ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯದನ್ನು ಮಾಡುತ್ತೆ. ಜಾಕ್ಪಾಟ್ ಅಂದ್ರೂ ತಪ್ಪಿಲ್ಲ. ಅದರಿಂದ ಈ 1 ವರ್ಷ, ಈಗ ಮೇ ತಿಂಗಳು ಬಂದಿರೋದು ಗುರು, ನೆಕ್ಸ್ಟ್ ಇಯರ್ 2026 ಮೇವರೆಗೂ ಆಲ್ಮೋಸ್ಟ್ ಚೆನ್ನಾಗಿರ್ತಾರೆ. ಯಾವ್ಯಾವ ಕ್ಯಾಟಗರಿ ನಾವು ಫಸ್ಟ್ ನೋಡ್ಬೇಕಾಗಿರೋದು ಎಜುಕೇಷನ್ ಅಲ್ವಾ. ಎಜುಕೇಷನ್ ಅಂದಾಗ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ವಾಕ್ಸ್ಥಾನದಲ್ಲಿ ಗುರು ಅಂದಾಗ, ಬುಧನ ಮನೆಯಲ್ಲಿ ಗುರು ಅನ್ನೋದ್ರಿಂದ ಓದಿನ ವಿಷಯದಲ್ಲಿ ನಾರ್ಮಲ್ ಪ್ರಾಬ್ಲಮ್ ಬರ್ಬೋದು ಹೊರತು ಅಬ್ನಾರ್ಮಲ್ ಪ್ರಾಬ್ಲಮ್ ಬರಲ್ಲ. ಆದ್ದರಿಂದ ಓದಿನ ವಿಷಯದಲ್ಲಿ ಇವರು ಯಾವ್ಯಾವುದೋ ಬೇರೆ ಬೇರೆ ಕಾಲೇಜಲ್ಲಿ ಓದಬೇಕು, ಸ್ಕೂಲ್ಗೆ ಹೋಗ್ಬೇಕು ಅಂತೆಲ್ಲ ಅಂದ್ಕೊಂಡ್ರು ಯಾರ್ಯಾರು ಇರ್ತಾರೋ ವೃಷಭ ರಾಶಿಯವರು, ಖಂಡಿತವಾಗ್ಲೂ ಅವ್ರಿಗೆ ಶಕ್ತಿಗೆ ಮೀರಿ ಓಕೆ, ಇಂಪಾಸಿಬಲ್ ಆ ಕಾಲೇಜಲ್ಲಿ ನನಗೆ ಸಿಗೋದು ಸೀಟು, ಇಂಪಾಸಿಬಲ್ ಈ ಸ್ಕೂಲಲ್ಲಿ ನನಗೆ ಸಿಗೋ ಸೀಟು ಅಂತ ಹೇಳ್ತಕ್ಕಂಥದ್ದವರು ಕೂಡ ಅಪ್ಲೈ ಮಾಡಿ ಸಿಗಿಸ್ಕೊಳ್ತಕ್ಕಂಥ ಚಾನ್ಸಸ್, ದೊರಕುವ ಚಾನ್ಸಸ್ಗಳು ಹೆಚ್ಚಿದೆ. ಸೊ ಎಜುಕೇಷನ್ ನಾರ್ಮಲ್ ಟ್ರಬಲ್ಸ್, ಅಬ್ನಾರ್ಮಲ್ ಇಲ್ಲ. ಇನ್ನು ಉದ್ಯೋಗ ಅಂತ ನೋಡಿದಾಗ ಗೌರ್ನಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ವೃಷಭ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳು ಬರಬಹುದು. ಅದರಿಂದ ಸ್ವಲ್ಪ ಡಿವಿಯೇಷನ್ಸ್ ಎಲ್ಲ ನೀವು ಮೊದಲು ಮಾಡ್ದಂಗೆ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಜಾಗರೂಕರಾಗಿರಿ. ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಖಂಡಿತವಾಗ್ಲೂ ಲಾಭ ಇದೆ, ಪ್ರಮೋಷನ್ಸ್ ಇದೆ, ಟ್ರಾನ್ಸ್ಫರ್ಸ್ ಇದೆ, ಒಳ್ಳೆ ಸ್ಯಾಲ್ರಿ ಹೈಕ್ ಇದೆ, ಚೆನ್ನಾಗಿರ್ತಾರೆ. ವ್ಯಾಪಾರಸ್ಥರಂತೂ ಜಾಕ್ಪಾಟ್, ಒಳ್ಳೆ ಲಾಭ ಮಾಡ್ತಾರೆ. ಏನು ವ್ಯಾಪಾರ ಮಾಡ್ತಿದ್ರು ಸರಿ, ನಾನು ಹೇಳ್ತೀರಲ್ಲ ಆಗಾಗ, ತರಕಾರಿ ವ್ಯಾಪಾರದಿಂದ ಬೆಳ್ಳಿ ಬಂಗಾರ ವಜ್ರ ವ್ಯಾಪಾರ ಮಾಡೋರವರೆಗೂ ಎಲ್ಲರಿಗೂ ಚೆನ್ನಾಗಿರುತ್ತೆ. ಶೇರ್, ಸ್ಟಾಕ್ ಮಾರ್ಕೆಟ್, ಬೈಯಿಂಗ್, ಸೆಲ್ಲಿಂಗ್, ವ್ಯಾಪಾರದಲ್ಲಿ ಒಳ್ಳೆ ಲಾಭ ಮಾಡ್ತಾರೆ. ಲಾಟ್ರಿ ಯೋಗ ಇದೆ ವೃಷಭ ರಾಶಿಯವರಿಗೆ. ಲಾಟ್ರಿ ಯೋಗ 2ನೇ ಮನೆಯಲ್ಲಿ ಗುರು ಅಲ್ವಾ, ಮಿಥುನ ರಾಶಿ ವ್ಯಾಪಾರಕ್ಕಿರ್ತಕ್ಕಂಥ ರಾಶಿ ಬೇರೆ. ತುಂಬ ಹೊಸ ವ್ಯಾಪಾರಗಳನ್ನೆಲ್ಲ ಶುರು ಮಾಡ್ತಕ್ಕಂಥ ಯೋಗಗಳೆಲ್ಲ ಉಂಟು ವೃಷಭ ರಾಶಿಯವರಿಗೆ.
ಅದರಿಂದ ಹೆಚ್ಚಾಗಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರುತ್ತೆ, ಲಾಟ್ರಿ ಯೋಗ ಇರುತ್ತೆ. ಲಾಟ್ರಿಗೋಸ್ಕರ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೂ ಪರವಾಗಿಲ್ಲ, ಲಾಟ್ರಿ ಬೀಳ್ತಕ್ಕಂಥ ಚಾನ್ಸಸ್ ಉಂಟು. ಬಟ್ ಸ್ಯಾಚುಟರಿ ವಾರ್ನಿಂಗ್ ಇಷ್ಟೇ, ಓಕೆ. ಯಾರೇ ಆಗಲಿ ಕುದುರೆ ಬಾಲ ಅಲ್ಲೇ ಕುತ್ಕೊಂಡ್ಬಿಡೋದು, ಆಮೇಲೆ ಕ್ಲಬ್ಬಲ್ಲೇ ಕುತ್ಕೊಂಡ್ಬಿಡೋದು, ಆಮೇಲೆ ಇನ್ನೇನಿದೆ, ಸೊ ಗ್ಯಾಪ್ಟಿಂಗ್ ಅಂತೇಳಿ ಕುತ್ಕೊಂಡ್ಬಿಡೋದು, ಅದೆಲ್ಲ ಮಾಡಬಾರ್ದು, ಓಕೆ. ಒಂದು ಪರ್ಸೆಂಟೇಜ್ ಅದಕ್ಕೋಸ್ಕರ ಇಡಬೇಕಷ್ಟೆ. ಆಮೇಲೆ ಇನ್ನು ಕೆರಿಯರ್ ಹೇಳಿದ್ದಾಯಿತು, ವ್ಯಾಪಾರ ಹೇಳಿದ್ದಾಯಿತು, ಓಕೆ. ನೆಕ್ಸ್ಟ್ ಇನ್ನೇನು, ಮದುವೆ ಸಂಬಂಧ ನೋಡ್ತಿರ್ತಕ್ಕಂಥವ್ರು ಒಳ್ಳೆ ಸಂಬಂಧ ಸಿಗ್ಬೋದು. ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ಚಾನ್ಸಸ್ ಉಂಟು, ಒಳ್ಳೆ ಗುಡ್ ನ್ಯೂಸ್ ಇದೆ. ಗಂಡ ಹೆಂಡತಿ ದಾಂಪತ್ಯದ ನಡುವೆ ಏನಾದರೂ ಬಿರುಕುಗಳಿದ್ರೆ ಪ್ಯಾಚಪ್ ಆಗುತ್ತೆ. ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಇವ್ರ ಜೊತೆ ಎಲ್ಲ ಏನಾದರೂ ಕಿತ್ತಾಟಗಳಿದ್ರೆ ಸರಿ ಹೋಗೋ ಚಾನ್ಸಸ್ ಉಂಟು. 10 ವರ್ಷಗಳ ಭೂಮಿ ಇಲ್ಲ ಮನೆ ಪ್ರಾಪರ್ಟಿ ಇದ್ರ ಬಗ್ಗೆ ಲಿಟಿಗೇಷನ್ ಇರ್ತಕ್ಕಂಥದ್ದು ಸ್ವಂತದಲ್ಲಾಗ್ಬೋದು, ಬೇರೆಯವರಾಗ್ಬೋದು. ಕುಳಿತು ಮಾತಾಡಿದ್ರೆ 10 ವರ್ಷದ ಕೇಸ್ ಏನಪ್ಪ ಇದು, ನಾನು ಒಂದು 2-3 ತಿಂಗಳು ಟ್ರೈ ಮಾಡಿದೆ, ಇವ್ರ ಹತ್ರ ಮಾತಾಡಿದೆ, ಫೋನಲ್ಲೇ ಮುಗಿದೋಯ್ತು ಕತೆ ಅನ್ನೋ ರೀತಿ ಒಳ್ಳೇದು ನಡೀತಕ್ಕಂಥ ಸುಸಂದರ್ಭ ಈ 1 ವರ್ಷ. ಅದರಿಂದ ಎಲ್ಲರಿಗೂ ಇರುತ್ತೆ ಒಂದು ಸ್ವಾಭಿಮಾನ, ಒಂದು ಈಗೋ, ಇಲ್ಲಪ್ಪ ನನ್ನ ಕಡೆ ತಪ್ಪಿಲ್ಲ, ಅವ್ರ ಕಡೆ ತಪ್ಪಿದೆ, ಏನಕ್ಕೆ ನಾನು ತಲೆ ಬಾಗಬೇಕು ಅನ್ನೋದಲ್ಲ. ಸ್ವಲ್ಪ ಬಿಟ್ಟು ತಲೆಬಾಗಿ ಅಂತ ನಾನೇನು ಹೇಳ್ತಾ ಇಲ್ಲ, ಕರೆದು ಮಾತಾಡಿದ್ರೆ ಸಾಕು. ದೊಡ್ಡ ದೊಡ್ಡ ಇಶ್ಯೂಸ್, ಲೀಗಲ್ ಇಶ್ಯೂಸ್ ಅದೆಲ್ಲ ಸಾಲ್ವ್ ಆಗೋ ಚಾನ್ಸಸ್ ಉಂಟು. ಹಣಕಾಸು ಅಷ್ಟೇ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗಿ ನಾ ಕೊಡೆ ನೀ ಬಿಡಿ ಅಂತ ಕಿತ್ತಾಡ್ತಾ ಇರತಕ್ಕಂಥದ್ದು ಬದಲು ಇದು ಬೆಸ್ಟ್. ನಮ್ಮಲ್ಲೆಲ್ಲರಿಗೂ ಗೊತ್ತಲ್ಲ, ಕೋರ್ಟ್ ಕಚೇರಿ ವ್ಯಾಜ್ಯಗಳಿಗೆ ಹೋದ್ರೆ ಗೆದ್ದವನು ಸೋತವನು ಸತ್ತ ಅಂದಂಗೆ ಆಯ್ತು ಲೆಕ್ಕ. ಅದೆಲ್ಲ ನಡೀತಾ ಇರುತ್ತಲ್ಲ, ಅದೆಲ್ಲ ಸರಿ ಹೋಗೋ ಚಾನ್ಸಸ್ ಉಂಟು. ಸೊ ಆಲ್ಮೋಸ್ಟ್ ಪಾಸಿಟಿವ್ ವಿಷಯಗಳು, ಫಿನಾನ್ಷಿಯಲ್ ರಿಲೇಟೆಡ್ ಏನು ಟ್ರಬಲ್ ಬರಲ್ಲ, ತುಂಬ ಚೆನ್ನಾಗಿರ್ತಾರೆ. ರಾಜಯೋಗಗಳು, ವಿಪರೀತ ರಾಜಯೋಗಗಳು ಕೂಡ ವೃಷಭ ರಾಶಿಯವ್ರಿಗೆ ಬಂತು ಅಂದರೆ ಅದು ತಪ್ಪಾಗಲ್ಲ. ಯಾಕಂದರೆ 2ನೇ ಸ್ಥಾನ ಕುಟುಂಬ ಸ್ಥಾನ, ಕಣ್ಣು, ದೂರದೃಷ್ಟಿಯ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ ಅಂತ ಹೇಳ್ತಕ್ಕಂಥ ಸ್ಥಳದಲ್ಲಿ ಗುರು ಸಂಚಾರ ಮಾಡ್ತಿರೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಆಲ್ಮೋಸ್ಟ್ ಪಾಸಿಟಿವ್ ವಿಷಯಗಳು, ಫಿನಾನ್ಷಿಯಲ್ ರಿಲೇಟೆಡ್ ಚೆನ್ನಾಗಿರುತ್ತೆ ಅಂದೆ. ಇನ್ನು ಫೈನಲ್ ಆಗಿ ಯಾವುದಕ್ಕೆ ಬರಬೇಕು, ಹೆಲ್ತ್ ವಿಷಯದಲ್ಲಿ ವೃಷಭ ರಾಶಿಯವ್ರಿಗೆ ನಾವು ಒಂದು ಸ್ಯಾಚುಟರಿ ವಾರ್ನಿಂಗ್ ಕೊಟ್ಟಿದ್ದೀವಿ. ಯಾಕಂದರೆ ವೃಷಭ ರಾಶಿಯಲ್ಲಿ ಹುಟ್ಟಿರೋರು ಕಾಮನ್ ಆಗಿ ದಪ್ಪ ಇರತಕ್ಕಂಥದ್ದಕ್ಕೆ ಚಾನ್ಸಸ್ ಉಂಟು. ದಪ್ಪ ಇರತಕ್ಕಂಥವ್ರಿಗೆ ಆರೋಗ್ಯದ ಸಮಸ್ಯೆಗಳು ಬರಬಹುದು. ಅದು ಸಿಂಪ್ಟಮ್ಸ್ ಏನಾದರೂ ಇದೆ ಅಂದರೆ ಚೆಕಪ್ಗಳಿಗೆ ಹೋಗ್ತಕ್ಕಂಥದ್ದು ಉತ್ತಮ. ಏನಿದ್ರು 15 ವರ್ಷ 20 ವರ್ಷ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಅಂಥ ತೊಂದರೆ ಕಮ್ಮಿನೇ. ಆದರೆ ಮಿಡಿಲ್ ಏಜಲ್ಲಿ ಇರ್ತಕ್ಕಂಥವ್ರು ಆಲ್ರೆಡಿ ಹಾರ್ಟ್ ರಿಲೇಟೆಡು, ಲಂಗ್ಸ್ ರಿಲೇಟೆಡು, ಹೆಡ್ ರೀಜನ್ ರಿಲೇಟೆಡು, ಇದ್ರ ರಿಲೇಟೆಡ್ ಏನಾದರೂ ಸಿಂಪ್ಟಮ್ಸ್ ಇತ್ತು ಅಂದರೆ ಚೆಕಪ್ಗಳ ಅವಶ್ಯಕತೆ ತುಂಬ ಉಂಟು. ವೆಹಿಕಲ್ ಆಕ್ಸಿಡೆಂಟ್ಗಳು, ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್, ಸೇಫ್ಟಿ ಫಸ್ಟ್, ಸ್ಪೀಡ್ ನೆಕ್ಸ್ಟ್, ಇದನ್ನ ನೋಡಬೇಕೇ ಹೊರತು ಯಾವ ಕಾರಣಕ್ಕೂ ಕೂಡ 2 ವೀಲರ್ 4 ವೀಲರ್ ಓಡಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು. ಸೊ ಇವರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರತಕ್ಕಂಥ ಚಾನ್ಸಸ್ ಉಂಟು. ಆಕ್ಸಿಡೆಂಟ್ ಮೂಲಕ ಒಂದು ಸರ್ಜರಿ ಆಯಿತು, ಮತ್ತೆ ರಿಕವರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮೊದಲಿನಂಗೆ ನಾವು ನಡೆಯೋಕ್ಕಾಗಲ್ಲ. ಕಾಲಿಗೆ ಏನಾದರೂ ಒಂದು ಸ್ವಲ್ಪ ಪೆಟ್ ಮಾಡಿಕೊಂಡು ಮೇಜರ್ ಸರ್ಜರಿ ಆಯಿತು ಅಂದರೆ ಅಲ್ವಾ, ಏನೋ ಸರ್ಜರಿ ಮಾಡ್ಕೊಂಡು ಬರ್ಬೋದು ಪ್ಯಾಚಪ್ ಆಗಿ, ಆದರೆ ಮೊದಲ ಥರ ನಡೆಯೋಕ್ಕಾಗುತ್ತಾ, ಓಡೋಕ್ಕಾಗುತ್ತಾ? ಆದ್ದರಿಂದ ಈ 2 ವೀಲರ್ 4 ವೀಲರ್ ಓಡಿಸುವಾಗ ವೆಹಿಕಲ್ ಆಕ್ಸಿಡೆಂಟ್ಸಿಂದ ನೀವು ಸ್ವಲ್ಪ ಹುಷಾರಾಗೇ ಇರಬೇಕು. ಇದು ನಡೀತಕ್ಕಂಥ ಚಾನ್ಸಸ್ ಉಂಟು. ಇಷ್ಟೆಲ್ಲ ಒಳ್ಳೆ ವಿಷಯಗಳು, ಜಾಕ್ಪಾಟು, ಲಕ್ಕಿ ಲಾಟ್ರಿ ಎಲ್ಲ ಹೊಡೆಯುವಾಗ ನೀವು ಹೆಲ್ತ್ ರಿಲೇಟೆಡ್ ಆಕ್ಸಿಡೆಂಟ್ ಅದು ಇದು ಮಾಡಿಕೊಂಡು ಸರ್ಜರಿ ಮಾಡ್ಕೊಂಡ್ಬಿಟ್ರೆ, ಮೊದಲ ಥರ ಆರೋಗ್ಯ ಇಲ್ದಿದ್ದಂಗೆ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಅದೊಂದು ಪಿಂಚಿಂಗ್ ಥರ ಇರ್ತದೆ, ಅದು ಚುಚ್ಚು ತೋರಿಸ್ತಾ ಇರುತ್ತೆ, ನಾನು ಇದು ಮಾಡ್ಕೋಬಾರ್ದಾಗಿತ್ತು, ತುಂಬ ಚೆನ್ನಾಗಿ ಹೋಗ್ತಾ ಇರೋ ಟೈಮಲ್ಲಿ ಹಿಂಗೆ ಮಾಡ್ಕೊಂಡಲ್ಲ ಅಂತ ಹೇಳ್ತಕ್ಕಂಥ ರಿಪೆಂಟಿಂಗು ಬರ್ಬೋದು. ಆಮೇಲೆ ಕಣ್ಣು, ದೂರದೃಷ್ಟಿ ಸಮಾನವಾದಂಥ ವಿಷಯಗಳು ಇವೆಲ್ಲ ಪಾಸಿಟಿವ್ ಆಗಿದೆ. ಸೊ ಅದರಿಂದ ಪ್ಲ್ಯಾನಿಂಗ್ ಎಲ್ಲ ಸಕ್ಸಸ್ ಆಗುತ್ತೆ. ಬಟ್ ಈ ವಿಷಯದಲ್ಲಿ ಮಾತ್ರ ಹುಷಾರಾಗಿರಿ, ಬಿಕಾಸ್ ಹೆಲ್ತ್ ಈಸ್ ವೆಲ್ತ್ ಅಲ್ಟಿಮೇಟ್ಲಿ. ಅದು ಬಿಟ್ಟರೆ ಬೇರೆ ಇನ್ಯಾವುದು ಪ್ಯಾಚಪ್ಪೇ ನಿಮ್ಗೆ ಮಾಡೋಕ್ಕಾಗಲ್ಲ. ಇವತ್ತಿನ ಕಾಲಕ್ಕೆ ಯಾವ್ದು ಬೇಕಾದರೂ ರಿಕವರ್ ಮಾಡ್ಕೋಬೋದು, ಹೆಲ್ತ್ ವಿಷಯದಲ್ಲಿ ಮಾತ್ರ ರಿಕವರಿ ಇರಲಿಲ್ಲ. ಬಿಸ್ನೆಸ್ ಲಾಸ್ ಮತ್ತೆ ವಾಪಸ್ ತರ್ಬೋದು, ದುಡ್ಡು ಲಾಸ್ ಮತ್ತೆ ಸಂಪಾದಿಸ್ಬೋದು. ಈವನ್ ನಿಮ್ಮ ಮೇಲೆ ಅಲಿಗೇಷನ್ ಬಂದ್ಬಿಡ್ತು, ಕ್ಯಾರೆಕ್ಟರ್ ಅಸಾಸಿನೇಷನ್ ಅದು ಇದು ಮಾಡಿದ್ರದ್ದು ಕೂಡ ಅದನ್ನು ಕೂಡ ಮತ್ತೆ ಸಂಪಾದನೆ ಮಾಡ್ಬೋದು. ಇಲ್ಲ ಈ ಥರ ಆಗಿತ್ತು, ನಮ್ಮ ಕಡೆಯಿಂದ ಇಷ್ಟೇ ಆಗಿದ್ದು, ಇದು ಬೇರೆಯವರ ಕೈವಾಡ ಇದೆ, ಹಾಗೆ ಹೀಗೆ ಹೇಳ್ಕೋಬೋದು. ಬಟ್ ಹೆಲ್ತ್ ಒನ್ಸ್ ಲಾಸ್ಟ್ ಇಟ್ಸ್ ಲಾಸ್ಟ್. ಅದರಿಂದ ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಅದ್ರ ಕಡೆ ಗಮನ ಕೊಡಿ. ಸೊ ಇದರಿಂದೆಲ್ಲ ಈಚೆ ಬರೋದಕ್ಕೆ ಏನು ಮಾಡ್ಬೋದು ಗುರುಗಳೇ ಪರಿಹಾರ? ವೆರಿ ಸಿಂಪಲ್. 9 ಗ್ರಹಗಳ ದೇವಸ್ಥಾನ, ನವಗ್ರಹಗಳ ದೇವಸ್ಥಾನ ಕುಂಭಕೋಣಂ ಸಿಟಿ, ಟೆಂಪಲ್ ಸಿಟಿಯಲ್ಲಿದೆ, ಎಲ್ಲರಿಗೂ ಗೊತ್ತು, ತಮಿಳುನಾಡಲ್ಲಿ. ಅದರಿಂದ 9 ಗ್ರಹಗಳನ್ನು ದರ್ಶನ ಮಾಡಿ. 9 ಗ್ರಹಗಳನ್ನ ದರ್ಶನ ಮಾಡಿ, ಒಂದೇ ದಿನದಲ್ಲಿ 9 ಗ್ರಹಗಳನ್ನು ದರ್ಶನ ಮಾಡಿಬಿಡ್ಬೋದು. ಅದಾದರೆ ಒಂದು ದಿನ ಎಕ್ಸ್ಟ್ರಾ ಏನಾದರೂ ಇಟ್ಕೊಂಡ್ರಿ ಅಂದರೆ ನೀವು
ಗುರುಗ್ರಹದ ದೇವಸ್ಥಾನ ಆಲಂಗುಡಿ ಅಂತ ಒಂದು ದೇವಸ್ಥಾನ. ಅಲ್ಲಿ ದಕ್ಷಿಣಾಮೂರ್ತಿಗೆ ವಿಶೇಷ ಅಭಿಷೇಕ ಗುರುವಾರ ದಿನ ಮಾಡ್ತಾರೆ. ಸೊ ಇಲ್ಲ ಬೇರೆ ದಿನ ಹೋದ್ರು ಕೂಡ ನೀವು ಒಂದು ಅಭಿಷೇಕ ಅಂತ ಗುರುಗ್ರಹಕ್ಕೆ, ಯಾಕಂದ್ರೆ ಗುರು ಬದಲಾವಣೆ ಆಗಿದೆಯಲ್ಲ. ಸೊ 8 ಗ್ರಹಗಳ ದರ್ಶನ ನೀವು ಮಾಡ್ಕೊಂಡ ಮೇಲೆ ಒಂದು ದಿನ ಎಕ್ಸ್ಟ್ರಾ ಆಗಿ ನೀವು ಉಳ್ಕೊಂಡ್ರಿ ಅಂದ್ರೆ ಗುರುಗ್ರಹಕ್ಕೆ ಅಭಿಷೇಕ ಮಾಡಿಸಿ, ದಕ್ಷಿಣಾಮೂರ್ತಿಗೆ ಅಭಿಷೇಕ ಮಾಡಿ ಅವರ ಒಂದು ಆಶೀರ್ವಾದ, ಅವರು ಸಂತುಷ್ಟರಾದ್ರೆ ನಿಮ್ಗೆ ಏನು ಬೇಕಾದ್ರೂ ಒಳ್ಳೇದು ಮಾಡ್ಬೋದಲ್ವಾ. ಅದೊಂದನ್ನ ಮಾಡ್ಕೊಳ್ಳಿ 2 ದಿನ. ಸೊ ಒಂದು 4 ತಿಂಗಳಿಗೆ ಒಂದ್ಸತಿ ನೀವು ವಸತಿಯಾಗಿರೋರಾದ್ರೆ ವರ್ಷಕ್ಕೆ 3 ಸತಿ ಮಾಡಿಸ್ಬೋದು. ಇಲ್ಲ ಗುರುಗಳೇ ಕಷ್ಟ ಅಂದ್ರೆ 6 ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೆ 2 ಸತಿ, ಇಲ್ಲಾಂದ್ರೆ ವರ್ಷಕ್ಕೆ ಒಮ್ಮೆ ಆದ್ರೂ ಇದನ್ನ ಮಾಡ್ಬಿಟ್ರಿ ಅಂದ್ರೆ ಗುರುಗ್ರಹದಿಂದ ಬರ್ತಕ್ಕಂಥ ಎಲ್ಲಾ ಪಾಸಿಟಿವ್ ನಿಮಗೆ ಸಿಗುತ್ತೆ. ಏನೇ ನೆಗೆಟಿವ್ ಇದ್ರೂ ಕೂಡ ಅದು ನಲಿಫೈ ಆಗುತ್ತೆ. ಅದೇ ರೀತಿ ಆಗಲಿ, ನಿಮ್ಗೆ ಒಳ್ಳೆ ಫಲಿತಾಂಶ ಹೆಚ್ಚಾಗಿ ಸಿಗಲಿ ಅಂತ ನಾವು ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ಒಡೆಯೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.